ನಮಸ್ಕಾರ ಗೈಸ್, ವೆಲ್ಕಮ್ ಟು ಮಿನಿ ಬ್ಲಾಗ್. ಸುಮಾರು ದಿನದಿಂದ ಪತ್ತೆಕಿಲ್ಲ ಅನ್ಕೊಂಡಿರ್ಬೇಕಲ್ವಾ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ. ಬೆಳಗ್ಗೆನೆ ಡ್ಯೂಟಿ ಬಂತು ಗುರು. 4 ಗಂಟೆಗೆ ಎದ್ದು ಕಸ್ಟಮರ್ ಪಿಕ್ ಮಾಡಕ್ಕೆ ಹೋದೆ. ಬೆಳಗ್ಗೆನೆ ಹೊಟ್ಟೆ ಹಸಿತಿತ್ತು, ಗ್ಯಾಸ್ಟ್ರಿಕ್ ಹೆವಿ. ಅದಕ್ಕೋಸ್ಕರ ಜೆಪ್ಟೋದಲ್ಲಿ CVK ಬುಕ್ ಮಾಡ್ಕೊಂಡು ತಿಂತಾ ಇದ್ದೆ. ಆಮೇಲೆ ಹೋಗಿದ್ದೆ ಗೊತ್ತಾಗಿರೋ ಗುರು, ಯಾವುದೋ ಇಂಜಿನಿಯರಿಂಗ್ ಆಫೀಸ್ಗೆ ಹೊಂಟೋಗಿದ್ದೀನಿ, ಎಲ್ಲಿ ಅಂತಲೇ ಗೊತ್ತಿಲ್ಲ. ನೋಡಿದ್ರೆ ಅಲ್ಲೇ ಅಪಾರ್ಟ್ಮೆಂಟ್ ಐತೆ ಅಂತ ಕಸ್ಟಮರ್ ಬಂದರು ಗುರು. ಅಲ್ಲಿಂದ ಪಿಕ್ ಮಾಡ್ಕೊಂಡು ಹೊರಟೆ ಊಟಿ ಕಡೆಗೆ. ನೋಡಿದ್ರೆ ಫುಲ್ಲು ಟ್ರಾಫಿಕ್ಕು. ಬೆಂಗಳೂರು ಲ್ಯಾಟ್ರಿ ಟ್ರಾಫಿಕ್ ಕಡ್ದು ಈಚೆಗೆ ಬತ್ತೈದಂಗೆ ನೇಚರ್ ಒಳ್ಳೆ ಎಂಜಾಯ್ ಮಾಡಿಕೊಂಡು ಮೈಸೂರು ರೀಚ್ ಆದ ಗುರು. ಮೈಸೂರು ಒಳ್ಳೆ ವ್ಯೂ ಎಂಜಾಯ್ ಮಾಡಿಕೊಂಡು ಫಾಗ್ ಹಂಗೆ ಸೂಪರಾಗಿ ಕಾಣಿಸ್ತಾ ಇತ್ತು. ಊಟಿ ರೋಡಿಗೆ ತಿರುಗಿಸ್ಕೊಂಡು ಬೆಳಗ್ಗೆನೆ ಹೊಟ್ಟೆ ಹಸಿತಿತ್ತು. ನಮಗೆ ಟೈಮು ಕರೆಕ್ಟಾಗಿ ತಿಂಡಿ ತಿನ್ನಬೇಕು. ತಿಂಡಿ ತಿನ್ಕೊಂಡು ಹಳ್ಳಿ ಮನೇಲಿ ಸೂಪರಾಗಿರುತ್ತೆ ನಾಷ್ಟ. ಹಂಗೆ ಬಿಸಿ ರೈಸ್ ಬಾತ್ ತಿನ್ಕೊಂಡು ಒಳ್ಳೆ ಕ್ಯಾಮ್ರಾದಲ್ಲಿ ಒಳ್ಳೆ ಪೋಸ್ ಕೊಟ್ಕೊಂಡು ಹೊರಟೆ ಗುರು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ. ನಮ್ಮ ಕಸ್ಟಮರು ಕಾದು ಸಾಕಾಯಿತು. ಅರ್ಧ ಗಂಟೆ ತಗೊಂಡ್ರು ತಿಂಡಿ ತಿನ್ನೋಕ್ಕೇನೆ. ಅಯ್ಯೋ, ಟೈಮ್ ಆಗ್ಬಿಟ್ಟೈತೆ ಅಂತ ಪಟ ಅಂತ ಹೊರಟೆ ಗುರು. ನೋಡಿದ್ರೆ ಗೌರ್ಮೆಂಟ್ ಬಸ್ ಕತೆ ಇದು. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ಇನ್ನೇನು ಮಾಡೋದ, ನನ್ನ ಕತೆ ನೋಡಿದ್ರೆ ಡೀಸೆಲ್ ಖಾಲಿ, ಲೈಟ್ ಹತ್ಕೊಬಿಟ್ಟೈತೆ. ನೋಡ್ತೀನಿ ಮೈಸೂರಲ್ಲೇ ಲೈಟ್ ಹತ್ಕೊಂಡಿತ್ತು, ಇವಾಗ ನೋಡಿದ್ರೆ ಫುಲ್ ಖಾಲಿ. ಆಮೇಲೆ ಗುಂಡ್ಲುಪೇಟೆ ಬಂದು ಹಾಕ್ಸ್ತೆ ಗುರು. ಅಯ್ಯಪ್ಪ, ಜೀವ ಬೈಕ್ ಬಂದಿತ್ತು. ನೋಡಿದ್ರೆ ಹಳೇ ಸಫಾರಿ ಆಫೀಸ್ ಆದಂಗೆ ಆಗ್ಬಿಟ್ಟೈತಿ. ಇದು ಯಾವಾಗ ಮುಚ್ಚಾಕ್ತಾರ ಏನೋ ಗೊತ್ತಿಲ್ಲ, ನೋಡಬೇಕು. ಇಂತೂ ಬಂಡೀಪುರ ಸಫಾರಿ ಎಂಟ್ರಿ ಆದೆ ಗುರು. ಬತ್ತನೆ ಜಿಂಕೆಗಳು ಸ್ವಾಗತ ಕೊಡ್ತಿದ್ದವು ಎರಡು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅದೇ ಖುಷಿಗೆ ಮುಂದೆ ನೋಡಿದ್ರೆ ಎಲ್ಲ ಬೆಂಕಿ ಹಾಕಿ ಕಸ್ಬಿಟ್ಟವ್ರು ಗುರು. ಅದಕ್ಕೆ ಜಿಂಕೆಗಳವೆ ಒಂದು ಸದ್ದಿಲ್ಲ, ಎಲ್ಲ ಒಳಗಡೆ ಹೊಂಟಾಗವೆ. ಬೆಂಕಿ ಕಸಕ್ಕೆ ಇನ್ನೊಂದು ಸ್ವಲ್ಪ ಪ್ಲ್ಯಾನ್ ಮಾಡ್ತವ್ರು ಅಣ್ಣವರು, ಎಲ್ಲಿ ಕಸದ ಅಂದ್ಬಿಟ್ಟು. ನೋಡಿದ್ರೆ ಜಿಂಕೆಗಳು ಎಲ್ಲಿ ಬೆಂಕಿ ಹಾಕಿಲ್ಲ ಅದ್ರ ಕಡೆ ಮಾತ್ರ ನಿಂತವೆ. ಜಿಂಕೆಗಳಿಗೆಲ್ಲ ಆಯ ಅಂದ್ಕೊಂಡು ಬಾಯ್ ಅಂದ್ಕೊಂಡು ಹೊರಟೋಗ್ರು. ಇಂತೂ ನಮ್ಮ ಕರ್ನಾಟಕ ಬಿಟ್ಟು ಹೋಯ್ತಿರಿ ಏನೋ ಒಂಥರ ಫೀಲಿಂಗು. ಊಟ ತಿಂಡಿಯಿಂದ ಇರ್ಬೋದು, ಎಲ್ಲದರಲ್ಲೂ ಒಂಥರ ಬೇಜಾರು ಅಂದರೆ ಬೇಜಾರು ಗುರು. ಈ ಚೆಕ್ ಪೋಸ್ಟ್ ದಾಟ್ತಿದ್ರೆ ಒಂಥರ ಮನಸ್ಸಿಗೆ ಬೇಜಾರಾಗೋಯ್ತದೆ. ಯಾವತ್ತು ಬರ್ತೀನೋ ನಮ್ಮ ಕರ್ನಾಟಕಕ್ಕೆ ಏನೋ ಮಟ್ಟಿಗೆ ಬಂದ್ಬಿಟ್ಟಿರ್ತೀವಿ ಈ ಚೆಕ್ ಪೋಸ್ಟ್ ದಾಟ್ಬೇಕಾರೆ. ಇಂತೂ ಕಲ್ಲತ್ತಿ ಘಾಟ್ ರೂಟ್ ತಗೊಂಡೆ. ಗೂಡ್ಲೂರು ಆದರೆ ಲೇಟಾಗಿ ಹೋಗುತ್ತೆ, ಇವಾಗಲೇ ಆಲ್ರೆಡಿ ಲೇಟಾಗೈತೆ ಅಂತ. ಇದು ಎಲಿಫೆಂಟ್ ಕ್ಯಾಂಪು. ಬೆಳಗ್ಗೆ 8:30 10 ಗಂಟೆ ತನಕ ಇರುತ್ತೆ ಎಲಿಫೆಂಟ್ ಕ್ಯಾಂಪು. ನೋಡಿದ್ರೆ ರೋಡಲ್ಲಿ ಯಾರೋ ಗುದ್ಕೊಬಿಟ್ಟವ್ರು ಗುರು. ಒಂದು ಕೇರಳ ಗಾಡಿ, ಒಂದು ಲೋಕಲ್ ಗಾಡಿ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಾಡಿ ಮಕ್ಳು ಹಿಂದಕ್ಕೂ ಮುಂದಕ್ಕೂ ಹೋಗೋದೇ ಇಲ್ಲ, ಹಂಗೆ ಸಾಯ್ತವ್ರೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಬಡ್ಡಿ ಮಕ್ಳಿಗೆ ಏನು ತಗೊಂಡು ಹೊಡೆಯೋದು. ಇಂತ ನನ್ನ ಫೇವ್ರೇಟ್ ವ್ಯೂ ಪಾಯಿಂಟ್ ಅಂದರೆ ಇದೊಂದೇ ಗುರು. ಒಳ್ಳೆ ನೇಚರು, ಒಳ್ಳೆ ಫಾಲ್ಸ್ ಇದ್ದಂಗೆ ಐತೆ, ಅದ್ದೂರಿಯಾಗೈತೆ. ಇನ್ನೇನು ಕಲ್ಲತ್ತಿ ಘಾಟ್ ಸ್ಟಾರ್ಟ್ ಆಯಿತು. ಒಂದು ಟರ್ನ್ ಹಿಂಗೆ ಹೊಡೆದ್ರೆ ಇನ್ನೊಂದು ಟರ್ನ್ ಹಿಂಗೆ ಸಿಗ್ತಾ ಇರುತ್ತೆ. ಒಳ್ಳೆ ಕ್ರೇಜ್ ಇರುತ್ತೆ ಗುರು. ಇದು ಬೈಕಲ್ಲಿ ಬಂದು ಎಂಜಾಯ್ ಮಾಡಬೇಕು, ಅದ್ದೂರಿಯಾಗಿರುತ್ತೆ. ಮತ್ತು ಏನಂದರೆ ಅಷ್ಟೇ ಡೇಂಜರ್ ಇರುತ್ತೆ. ಆ ಕಡೆಯಿಂದ ಒನ್ ವೇ ನೋಡಿದ್ರೆ ಗಾಡಿಗಳು ಆಂಧ್ರದ ಹೋಗ್ಬತ್ತವೆ, ಕೇರಳದ ಹೋಗ್ಬತ್ತಾರೆ. ಯಾವ ಥರ ಬಿಡ್ತಾವ್ರೆ ಅಂತಲೇ ಗೊತ್ತಿಲ್ಲ ಅವರು. ಏನೋ ನಮ್ಗೆ ಯಾಕೆ ಬೇಕು, ಹೋಯ್ತಾ ಇದ್ದೀವಿ ಅಷ್ಟೇ. ಇಂತೂ ಊಟಿಗೆ ಬಂದು ರೀಚ್ ಆದೆ. ಹೊಟ್ಟೆ ಸಿದ್ದಿತ್ತು ಗುರು. ಹೋಟ್ಲಿಗೆ ಡ್ರಾಪ್ ಮಾಡ್ಬಿಟ್ಟು ಊಟ ಮಾಡಿಕೊಂಡು ಬರೀ ಇಂಥದ್ದೇ ಪುನಃ ಅದೇ ಸಾಯಂಕಾಲ ಬಂದರು ಗುರು. ಸಾಯಂಕಾಲ ಒಂದು 5:30 ಆಗಿತ್ತು. ಇನ್ನೇನು ಮಾಡೋದ, ಊಟಿ ಬೋಟ್ ಹೌಸಿಗೆ ಕರ್ಕೊಂಡು ಹೋಗೋದು ಹತ್ರದಲ್ಲಿ ಐತೆ ಅಂತ ಬೋಟ್ ಹೌಸಿಗೆ ಕರ್ಕೊಂಬಂದ್ಬಿಟ್ಟೆ. ಬೋಟ್ ಹೌಸ್ ನೋಡ್ಕೊಂಡ್ರು. ಓಕೆ ಗೈಸ್, ಇವತ್ತಿನ ಕತೆ ಇಷ್ಟೇ. ಓಕೆ, ಬಾಯ್. ಲೇಟ್ ಆಗ್ಬಿಟ್ಟೈತೆ. ಆಮೇಲೆ ಬೈಕ್ ಹತ್ತಿರ ಇಷ್ಟೊತ್ತು ಗಂಟೆ ಅಂತ.